ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ಇನ್ನೂ ಹೊಸ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಲೈಕ್ ಯಾರಿಗೆಲ್ಲ ಮೇಕಪ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಅವರಿಗೋಸ್ಕರ ಮೇಕಪ್ ಬೇಸಿಕ್ ಟು ಅಡ್ವಾನ್ಸಲ್ಲಿ ನಿಮಗೆ ಒಂದು ಬಿಗಿನರ್ ಇಂದ ಹೇಗೆ ಮೇಕಪ್ ಕಲ್ತ್ಕೋಬೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಸ್, ಇದು ನನ್ನ ಪಿಗ್ಮೆಂಟೇಷನ್ ಸೀರೀಸ್ ವ್ಲಾಗ್ ಆಗಿರುತ್ತೆ. ಸೊ ನಾನು ನಿಮಗೆ ಹೇಳಿರ್ತೀನಿ ಯಾವಾಗ್ಲೂ ಔಟರ್ ಲೇಯರ್ಗೆ ನಾವೇನೇ ಅಪ್ಲೈ ಮಾಡಿದ್ರೂ ಕೂಡ ಇನ್ನರ್ ಗ್ಲೋ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಎಸ್, ಇನ್ನರ್ ಗ್ಲೋ ಅಂದರೆ ನಾವು ಒಳಗಡೆಯಿಂದ ಹಾಗೆ ನಾವು ಇಂಟೇಕ್ ಹೇಗೆ ಮಾಡ್ತೀವಿ. ಸೊ ನಮ್ಮ ಬಾಡಿ ಒಳಗಡೆ ಎಷ್ಟು ನಮ್ಮ ಗಟ್ ಹೆಲ್ತ್ ಎಷ್ಟು ಕ್ಲೀನ್ ಆಗಿದೆ ಅದ್ರ ಮೇಲೆ ಕೂಡ ನಮ್ಮ ಪಿಗ್ಮೆಂಟೇಷನ್ ಫೇಡ್ ಆಗ್ತಾ ಬರುತ್ತೆ. ಸೊ ಎಸ್, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಎಸ್, ಇದು ನನ್ನ ಚಾನಲ್ನ ಹೊಸ ಹೆಸರು. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಇವತ್ತಿನ ವಿಡಿಯೋ ಬಂದು ಪಿಗ್ಮೆಂಟೇಷನ್ ಸೀರೀಸ್ದೇ ಆಗಿರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ನಾನು ಆಲ್ಮೋಸ್ಟ್ ಫೇಸ್ ಪ್ಯಾಕ್ಸ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ನಾನು ನಿಮಗೆ ಹೇಳ್ತಾ ಇದ್ದೆ, ನಾನು ಬರೀ ಫೇಸ್ ಪ್ಯಾಕ್ ಹಾಕ್ಕೊಂಡು ನನಗೆ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರ್ತಿಲ್ಲ, ನಾನು ಇಂಟೇಕು ಕೂಡ ಅದೇ ಥರ ಇರುತ್ತೆ ನಂದು ಅಂತ ಹೇಳಿದ್ದೆ. ಸೊ ಇದು ಕೂಡ ಒಂದು ಅಂದರೆ ನಾನು ಡೈಲಿ ಮಾರ್ನಿಂಗ್ ಈ ಜ್ಯೂಸನ್ನು ಅಂದರೆ ಇದೇ ಜ್ಯೂಸ್ ಅಂತಲ್ಲ, ಡೈಲಿ ಒಂದೊಂದು ಥರ ಜ್ಯೂಸನ್ನು ತೊಗೊತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಇದು ಕೂಡ ಒಂಥರ ಹೆಂಗೆ ಅಂತಂದರೆ ಇದು ನಮ್ಮ ಗಟ್ ಹೆಲ್ತನ್ನು ಪ್ಯೂರ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಒಳಗಡೆಯಿಂದ ಗ್ಲೋ ಮಾಡುತ್ತೆ, ನಮ್ಮ ಪಿಗ್ಮೆಂಟೇಷನ್ನ ಆದಷ್ಟು ಫೇಡ್ ಮಾಡ್ತಾ ಬರುತ್ತೆ. ಎಲ್ಲರೂ ಹೇಳಾಗೆ ಎಮ್ಮಿ ಅಂತೂ ಅಲ್ಲ, ತುಂಬ ಕಷ್ಟ ಆಗುತ್ತೆ ಈ ಈ ಡ್ರಿಂಕನ್ನು ಕುಡಿಯೋಕ್ಕೆ. ಬಟ್ ಎಸ್, ಕುಡಿದ್ರೆ ನಿಜವಾಗ್ಲೂ ಇದ್ರ ಬೆನಿಫಿಟ್ಟು ಕೂಡ ಹಾಗೇ ಇರುತ್ತೆ. ಸೊ ಎಸ್, ನೀವು ನೋಡ್ತಾ ಇರ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ತುಂಬ ಈಸಿನೇ, ಬಟ್ ಮಾಡ್ಕೊಳ್ಬೇಕು. ಹೀಗೆ ಇರುತ್ತೆ ಕುಡಿದಾಗ, ಬಟ್ ಸ್ಕಿನ್ಗೆ ಬೆನಿಫಿಟ್ಸು ಅಷ್ಟೇ ಇರುತ್ತೆ. ತುಂಬ ಹೇಗೆ ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಎಸ್, ಯಾರಿಗೆಲ್ಲ ಹೈಪರ್ ಪಿಗ್ಮೆಂಟೇಷನ್ ಇದೆ, ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ಈ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿಬಿಟ್ಟಿದೆಯಾ ಅಂತಂದರೆ ಇಲ್ಲ, ಕ್ಲಿಯರ್ ಆಗ್ತಾ ಇದೆ. ಇಟ್ಸ್ ಹೀಲಿಂಗ್. ಎಷ್ಟು ಡ್ಯಾಮೇಜ್ ಆಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಈಗ ತುಂಬ ಹೀಲ್ ಆಗ್ತಾ ಇದೆ, ನನಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಹೆಲ್ದಿಯಾಗಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಈ ಥರ ಮನೆ ಮದ್ದು ಎಲ್ಲ ಇನ್ಸ್ಟೆಂಟಾಗಿ ರಿಸಲ್ಟ್ ಬರಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಸಮ್ ಸರ್ಟನ್ ಪೀರಿಯಡ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಥರ
ಪಿಗ್ಮೆಂಟೇಷನ್ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಖಂಡಿತ ಇದನ್ನೆಲ್ಲ ಮಾಡ್ಕೊಳ್ಳಿ, 100% ರಿಸಲ್ಟ್ ಬರುತ್ತೆ, ಬಟ್ ಲೇಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.